ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಗೆಳತಿ 8 ವರ್ಷ ಈ ಊರಾಗೆ ಜೋಪಾನವಾಗಿರ್ಬೋದು ಅಂದ್ಕೊಂಡಿದ್ದೆ. ಆದರೆ ಅವಳ ಮಗಳೇ ನನ್ನ ಮನೆಯಾಗ ಅವಳೇ ಅನ್ನೋದು ನಾನು ಒಂದು ಕ್ಷಣನೂ ಅಂದಾಜು ಮಾಡೋಕ್ಕಾಗಲಿಲ್ಲ. ನಾನು ನಿಮ್ಮ ಜೊತೆ ಇದ್ರು ನನಗೂ ಸುಳಿವು ಸಿಗ್ಲಿಲ್ವಲ್ಲ ಪುಟ್ಟವ್ವ. ಮನೆಗೆ ಬಂದವ್ರಿಗೆ ಪೂರ್ವಪರ ವಿಚಾರಿಸಿದ್ರು ತಾನೆ ಯಾರು ಏನು ಅಂತ ಈಸಿಯ ತಿಳಿಯೋದು. ಆದರೆ ನಮ್ಮ ಪುಟ್ಟಕ್ಕ ಮನೆ ಬಂದವರು ಹೊಟ್ಟೆ ತುಂಬ್ತಾ ಅಂತ ನೋಡ್ತಾಳೆ ಆಟಯ್ಯ. ಅದಕ್ಕೆ ಊರ್ ಜನ ಪುಟ್ಟಕ್ಕನ್ನ ಹಸುಗ್ ಹೊಲ್ಸದು. ಕೈ ಮುಗಿದ್ರು ಹಾಲು ಕೊಡ್ತಾಳೆ, ಕೈ ಎತ್ತಿದ್ರು ಹಾಲು ಕೊಡ್ತಾಳೆ. ನಿಮ್ಮಂತ ಸ್ನೇಹಿತೆ ಪಡೋದಕ್ಕೆ ನನ್ನ ತಾಯಿ ತುಂಬಾ ಪುಣ್ಯ ಮಾಡಿದ್ಲು ಅವ್ವ. ಇದೊಳ್ಳೆ ಸರಿಯುತ್ತಲ್ಲವೇ, ಯಾವಾಗ್ಲೂ ಪುಟ್ಟಕ್ಕನೇ ಹೊಗಳ್ತಿದ್ರೆ ನಿನ್ ಗಂಡನ ಯಾವಾಗ ಹೊಗಳ್ತೀಯ? ಇವತ್ ನೀನು ನಿಮ್ ತಾಯಿ ಸಮಾಧಿ ಪೂಜೆ ಮಾಡ್ತೀಯ ಅಂತಂದ್ರೆ ಅದಕ್ಕೆ ನಿನ್ ಗಂಡನೂ ಕಾರಣನೆಯ. ಅವ್ರನ್ನ ಮರೆಯಕ್ಕಾಗತ್ತಾ? ಅವ್ರ ಋಣ ತೀರ್ಬಾರ್ದು ಅಂತ ತಾನೆ ನಾನು ಸೆರ್ಗಲ್ ಗಂಟಾಕೊಂಡಿರೋದು. ಸಾಕು ಸಾಕು, ಮೊದಲು ಬಂದಿರೋ ಕೆಲಸ ಮುಗಿಸ್. ಯಾಕೆ ಬಾವ, ಮತ್ತೆ ಆ ವೀರ ಹುಲಿ ಬೇಲಿ ಆಗ್ತಾನೆ ಅಂತನಾ? ಕೊಟ್ಟರು ಏಟ್ಗೆ ಬೇರೆ ಕಿತ್ಕೊಂಡಿರ್ತಾನೆ, ಇನ್ ಬೇಲಿ ಬೇರೆ ಹಾಕನ? ನಿನ್ನ ಜೊತೆಗೆ ನಾನು ಶಾನ ದಿನ ಇರೋಕ್ಕಾಗಲಿಲ್ಲ ಅಂತ ನಿನ್ನ ಮಗಳನ್ನ ನನ್ನ ಮಗಳ ರೂಪದಲ್ಲಿ ಕಳಿಸ್ಕೊಟ್ಟಿದ್ದೀಯ. ನಿನ್ನ ಗೆಳ್ತನನ ನಾನು ಸಾಯ ಗಂಟ ಮರೆಯೋಕ್ಕಾಗಕ್ಕೆ. ಹಳೆ ಗೆಳ್ತಿನ ನೋಡ್ಕೊಂಡು ಈ ಹೊಸ ಗೆಳ್ತಿನ ಮರಿಬೇಡ ಪುಟ್ಟಕ್ಕ. ನಿನ್ ಗೆಳ್ತಿಯಾಗಿ ನಾನು ಇನ್ನೂ ಇಲ್ಲೇ ಇವ್ನಿ, ನಿನ್ ಜೊತೆಯಾಗಿ ಈ ದೂರ ಬಂದೀವ್ನಿ. ನಿಮ್ಮನ್ನ ಮರೆಯೋಕ್ಕಾಯ್ತದ ಅಮ್ಮವ್ರೆ? ಇವತ್ತು ನನ್ನ ತವರು ನೆಮ್ಮದಿಯಾಗಿ ನಿದ್ದೆ ಮಾಡೋಂಗಾಗಿದ್ರೆ ಅದಕ್ಕೆ ಮುಖ್ಯ ಕಾರಣ ನೀವೇ ಅನ್ಬೋದು. ಹಾಗಾರೆ ನಂದೇನಿಲ್ವಾ? ಹಂಗಲ್ಲ ಕಣಪ್ಪ ನಾನು ಹೇಳಿದ್ದು. ಅಮ್ಮ ಅವರು ನನ್ನ ಶಾನ ಬಲವಂತ ಮಾಡಿ ಇಲ್ಲಿ ಕರ್ಕೊಂಬರ್ದೆ ಹೋಗಿದ್ದಿದ್ರೆ ನಾನು ತಿರುಗಿ ನನ್ನ ತವ್ರನ್ನ ನೋಡ್ತಾ ಇರ್ನಿಲ್ವಲ್ಲ, ಅದಕ್ಕಂದೆ. ಅಂತೂ ಇಬ್ರು ಗೆಳ್ತಿರು ಸೇರ್ಕೊಂಡು ಊರ್ನೇ ಉದ್ಧಾರ ಮಾಡ್ಬಿಟ್ರು ಬುಡಿ. ರಾಮ ಸೇತುವೆ ಕಟ್ಬೇಕಂದ್ರೆ ಅಳಿಲು ತನ್ನ ಕೈಲಾದಷ್ಟು ಮರಳನ್ನ ತಂದು ಸುರಿತಾ ಆಯ್ತಂತೆ. ಹಂಗೆಯ ಈ ಸಿಡ್ಲೂರಿನ ಉದ್ಧಾರಕ್ಕೆ ಈ ಬಂಗಾರಮ್ಮನ ಅಳಿಲ್ ಸೇವೆ ಆಟೆ. ನಿಮ್ದು ಅಳಿಲ್ ಸೇವೆ ಆದರೂ ನೀವು ಕೊಟ್ಟು ಮಣ್ಣಿಂದಾನೆ ಇವತ್ತು ನಾನು ಊರು ಉದ್ಧಾರ ಆಗಿದ್ದು. ಗೆಳ್ತಿರಿಬ್ರು ಒಂದಾಗಿ ಈ ಕಂಟಿನೇ ಮರ್ತ್ಬಿಟ್ರು. ಲೇ ಕಾಳಿ, ಬಾ ಹೊರಡಮ್ಮ. ಸಾರಿ ಪತಿದೇವ, ಇವತ್ತು ನಮ್ಮೆಲ್ಲರ ಖುಷಿಗೆ ನೀವು ಕೂಡ ಕಾರಣ. ಥ್ಯಾಂಕ್ ಯು ಸೋ ಮಚ್.